ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲ ತಿಂಗಳಿನಿಂದ ಪಶ್ಚಿಮ ಬಂಗಾಳ ಸುದ್ದಿ ಆಗ್ತಾ ಇದ್ದಿದ್ದು ಸಂದೇಶ್ ಕಾಳಿ ವಿಚಾರದಲ್ಲಿ. ಈಗ ದಿಢೀರಂತ ಸಿಎಂ ಮಮತಾ ಬ್ಯಾನರ್ಜಿ ನ್ಯಾಷನಲ್ ಟ್ರೆಂಡ್ ಆಗಿದ್ದಾರೆ. ಅಂದಹಾಗೆ ಇದಕ್ಕೆ ಕಾರಣ ದೀದಿಗೆ ಪೆಟ್ಟಾಗಿರೋದು. ಹಣೆಯಿಂದ ಮೂಗಿನ ಮೇಲೆ ಹಾಗೂ ಗಂಟಲವರೆಗೆ ಜಾರಿ ಬಂದಿರೋ ರಕ್ತದ ಚಿತ್ರಗಳನ್ನ ನೋಡಿ ದೀದಿ ಅಭಿಮಾನಿಗಳು ಕಂಗಾಲಾಗಿದ್ದಾರೆ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ದೀದಿ ಆದಷ್ಟು ಬೇಗ ವಾಸಿಯಾಗ್ಲಿ ಅಂತ ಪ್ರಧಾನಿ ಮೋದಿ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಆದ್ರೆ ಪೆಟ್ಟು ಮಾಡಿಕೊಂಡು ಚಿಕಿತ್ಸೆ ಪಡೆದಿರೋ ದೀದಿಯನ್ನ ನೆಟ್ಟಿಗರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೀಗೆ ಆಗಿತ್ತು. ಕಾಲು ಫ್ರಾಕ್ಚರ್ ಮಾಡಿಕೊಂಡು ದೀದಿ ವೀಲ್ ಚೇರ್ ನಲ್ಲೇ ಪ್ರಚಾರ ಮಾಡಿದ್ರು. ಈಗಲೂ ಕೂಡ ಹೀಗೆ ಆಗ್ತಾ ಇದೆ. ಇದೆಲ್ಲ ಹೆಂಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಹೊಸದಾಗಿ ಬಂದಿರೋ ಸಮೀಕ್ಷೆಯಲ್ಲಿ ಬಿಜೆಪಿ ದೀದಿ ಪಾರ್ಟಿಯನ್ನ ಓವರ್ಟೇಕ್ ಮಾಡಿರೋದಕ್ಕೂ ಹಣೆ ಮೇಲಿನ ಗಾಯಕ್ಕೂ ಸಂಬಂಧ ಇದೆಯಾ ಅಂತೆಲ್ಲ ಚರ್ಚೆಗಳು ನಡೀತಾ ಇವೆ. ಈ ಮಧ್ಯೆ ಎಲೆಕ್ಟೋರಲ್ ಬಾಂಡ್ ನ ವರದಿಯನ್ನ ಎಸ್ಬಿಐ ಬಿಚ್ಚಿಟ್ಟಿದ್ದು, ಪುಲ್ವಾಮಾ ಅಟ್ಯಾಕ್ ಬಳಿಕ ಕಾಂಗ್ರೆಸ್ ಅಕೌಂಟ್ಗೆ ದೊಡ್ಡ ಮಟ್ಟದ ಅಮೌಂಟ್ ಬಂದಿರೋದು ವರದಿಯಾಗಿದೆ. ಹಾಗಿದ್ರೆ ದೀದಿಗೆ ಆಗಿದ್ದೇನು? ಇದು ಸಿವಿಯರ್ ಇಂಜುರಿಯೋ ಅಥವಾ ಡ್ರಾಮಾನ? ಹೊಸ ಸಮೀಕ್ಷೆ ಹೇಳ್ತಾ ಇರೋದೇನು? ಎಲೆಕ್ಟೋರಲ್ ಬಾಂಡ್ ರಿಪೋರ್ಟ್ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಏನು? ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳ ಅಂದ್ರೆ ಅದು ಮಮತಾ ಬ್ಯಾನರ್ಜಿಯ ಭದ್ರಕೋಟೆ. ಕೆಲ ದಶಕಗಳಿಂದ ಅಲ್ಲಿ ದೀದಿಯದ್ದೇ ದರ್ಬಾರ್. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ದೀದಿಯನ್ನ ಸೋಲಿಸೋದು ಸುಲಭ ಅಲ್ಲ ಅನ್ನೋ ಹಾಗಿತ್ತು ವಾತಾವರಣ. ಆದ್ರೆ ಅಲ್ಲಿನ ಪರಿಸ್ಥಿತಿಯನ್ನ ಬದಲಿಸೋ ಕೆಲಸವನ್ನ ಬಿಜೆಪಿ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಅದ್ಯಾವಾಗ ದೀದಿಯ ಬಳಗದವರು ಅತ್ಯಾಚಾರದ ಕೇಸ್ನಲ್ಲಿ ಸಿಕ್ಕಿಬಿದ್ರೋ ಮಮತಾ ಬ್ಯಾನರ್ಜಿಗೆ ವಕ್ರದಶೆ ಶುರುವಾದಂತೆ ಕಾಣಿಸ್ತಾ ಇದೆ. ಒಂದೋ ಎರಡೋ ಹೆಣ್ಣು ಮಕ್ಕಳಲ್ಲ, ಒಂದು ಗ್ರಾಮದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿದೆ ಅಂದ್ರೆ ಅದು ಸಣ್ಣ ವಿಷಯನ? ಅದು ಈ ದೌರ್ಜನ್ಯ ಕದ್ದು ಮುಚ್ಚಿ ನಡೀತಾ ಇರಲಿಲ್ಲ. ರಾಜಾರೋಷವಾಗಿ ಮನೆಗೆ ಬಂದು ಹೆಣ್ಣು ಮಕ್ಕಳನ್ನ ಎಳ್ಕೊಂಡು ಹೋಗ್ತಾರೆ ಅಂದಾಗ ವಿಷಯ ಸೀರಿಯಸ್ಸೇ. ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದ ದೀದಿ ಈಗ ಪೆಟ್ಟು ಮಾಡಿಕೊಂಡು ಟ್ರೆಂಡ್ ಆಗ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲಿ ದೀದಿ ಫೋಟೋಗಳು ವೈರಲ್ ಆಗ್ತಾ ಇದೆ. ಅಂದಹಾಗೆ ಸುಮ್ಮನೆ ದೀದಿಯನ್ನ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇಲ್ಲ. ಅದಕ್ಕೆ ದಾರಿ ಮಾಡಿಕೊಟ್ಟಿರೋದೇ ದೀದಿಯ ಫೋಟೋಗಳು. ಹಣೆ ಮೇಲೆ ಗಾಯ ಆಗಿ ರಕ್ತ ಸುರಿತಾ ಇದೆ. ಮನೆಯಿಂದ ಸೀದಾ ಆಸ್ಪತ್ರೆಗೆ ಯಥಾಸ್ಥಿತಿಯಲ್ಲಿ ಕರೆತಂದಿದ್ದಾರೆ. ಹಾಗಿದ್ರೆ ದೀದಿಗೆ ಫಸ್ಟ್ ಏಡ್ ಯಾಕೆ ಮಾಡಲಿಲ್ಲ? ಸಿಎಂಗೆ ಪ್ರಥಮ ಚಿಕಿತ್ಸೆ ಫೆಸಿಲಿಟಿ ಇಲ್ಲ ಅಂದ್ರೆ ಇನ್ನು ರಾಜ್ಯದ ಜನರ ಕತೆ ಏನು? ಎಂತವರಾದ್ರೂ ಹಣೆಗೆ ಪೆಟ್ಟು ಬಿದ್ರೆ ತಮ್ಮ ಕೈಯಿಂದ ಮುಟ್ಟಿಕೊಳ್ತಾರೆ. ಆದ್ರೆ ದೀದಿ ಹಣೆಯಲ್ಲಿರೋ ರಕ್ತ ಮೇಕಪ್ ಮಾಡಿದ ಹಾಗಿದೆ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಗಾಯ ಆದ್ಮೇಲೆ ಮನೆಯಲ್ಲಿ ಒಂದು ಬ್ಯಾಂಡೇಡ್ ಕೂಡ ಹಾಕಿ ಕರ್ಕೊಂಡು ಬರ್ಬೋದಿತ್ತಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಕಳೆದ ಎಲೆಕ್ಷನ್ ಟೈಮ್ ನಲ್ಲಿ ದೀದಿಗೆ ಕಾಲು ಫ್ರಾಕ್ಚರ್ ಆಗಿತ್ತು. ವೀಲ್ ಚೇರ್ ಮೇಲೆ ಬಂದು ಪ್ರಚಾರ ಮಾಡಿದ್ದು ದೊಡ್ಡ ಸುದ್ದಿ ಆಗಿತ್ತು. ಎಲೆಕ್ಷನ್ ಟೈಮ್ ನಲ್ಲೇ ಇದೆಲ್ಲ ಆಗೋದು ಹೇಗೆ ಅಂತ ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಬಹುಶಃ 2029ರಲ್ಲಿ ಮೈತುಂಬಾ ಬ್ಯಾಂಡೇಡ್ ಹಾಕಿ ಪ್ರಚಾರ ಮಾಡಬಹುದು ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಈ ಡ್ರಾಮಾ ಹಿಂದೆ ಇನ್ನೊಂದು ದೊಡ್ಡ ಕಾರಣ ಇದೆ ಅನ್ನೋದು ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅದು 2024ರ ಚುನಾವಣೆ ಬಗ್ಗೆ ನ್ಯೂಸ್ 18 ಸಂಸ್ಥೆ ಬಿಚ್ಚಿಟ್ಟಿರೋ ಒಪಿನಿಯನ್ ಪೋಲ್. ಹೌದು, ಇಷ್ಟು ದಿನ ಬಂಗಾಳದಲ್ಲಿ ಟಿಎಂಸಿ ಹಾಗೂ ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ವು. ಆದ್ರೆ ಈಗ ಹೊರಬಿದ್ದಿರೋ ಸಮೀಕ್ಷೆಯಲ್ಲಿ ಟಿಎಂಸಿಯನ್ನ ಬಿಜೆಪಿ ಬೀಟ್ ಮಾಡಿ ಮುಂದಕ್ಕೆ ಹೋಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ನಿನ್ನೆ ಅಷ್ಟೇ ಚುನಾವಣಾ ಚತುರ ಪ್ರಶಾಂತ್ ಕಿಶೋರ್ ಇದೇ ಮಾತನ್ನ ಹೇಳಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದ್ರು. ಅದರ ಬೆನ್ನಲ್ಲೇ ಈಗ ಸಮೀಕ್ಷಾ ವರದಿ ಆಚೆ ಬಂದಿದೆ. ವರದಿಯ ಪ್ರಕಾರ ಬಂಗಾಳದಲ್ಲಿ ಬಿಜೆಪಿ 25 ಸೀಟ್ ಗಳಿಸಿದರೆ ದೀದಿಯ ತೃಣಮೂಲ ಕಾಂಗ್ರೆಸ್ ಕೇವಲ 17 ಸೀಟ್ಗಳನ್ನ ಗೆಲ್ಲಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಬರೋಬ್ಬರಿ 8 ಸೀಟ್ಗಳ ಲೀಡ್ನಲ್ಲಿ ಬಿಜೆಪಿ ಮುನ್ನುಗ್ಗಲಿದೆ. ಇದಕ್ಕೆಲ್ಲ ಕಾರಣ ದೀದಿಯ ದುರಾಡಳಿತ ಹಾಗೂ ಸಂದೇಶ್ ಕಾಲಿಯ ದೌರ್ಜನ್ಯ. ಈ ರಿಪೋರ್ಟ್ ಗೊತ್ತಾಗಿದ್ರಿಂದಲೇ ದೀದಿ ಆಸ್ಪತ್ರೆ ಡ್ರಾಮಾ ಶುರು ಮಾಡಿದ್ದಾರೆ ಅಂತ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಈ ಸಮೀಕ್ಷೆಯಲ್ಲಿ ಇನ್ನೂ ಒಂದಷ್ಟು ವರದಿಗಳು ಹೊರಬಂದಿದ್ದು, ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಗೆ ದೊಡ್ಡ ಗುಡ್ ನ್ಯೂಸ್ ಸಿಗ್ತಾ ಇದೆ. ದಕ್ಷಿಣ ಭಾರತವನ್ನ ಈ ಬಾರಿ ಪ್ರಮುಖವಾಗಿ ಟಾರ್ಗೆಟ್ ಮಾಡಿರೋ ಕೇಸರಿ ಪಡೆ 50 ಸೀಟ್ಗಳನ್ನ ದಕ್ಷಿಣದಿಂದ ಪಡೆಯಬೇಕು ಅಂತ ಗುರಿ ಹೊಂದಿದೆ. ಈ ಗುರಿ ನೆರವೇರುವ ಎಲ್ಲಾ ಲಕ್ಷಣಗಳಿವೆ ಅನ್ನೋದು ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ 25, ತಮಿಳುನಾಡಿನಲ್ಲಿ 5, ಕೇರಳದಲ್ಲಿ 2, ತೆಲಂಗಾಣದಲ್ಲಿ 8 ಹಾಗೂ ಆಂಧ್ರದಲ್ಲಿ ಮಿತ್ರ ಪಕ್ಷಗಳ ಸಹಾಯದಿಂದ 18 ಸೀಟ್ ಸೇರಿ ಒಟ್ಟು 58 ಸ್ಥಾನಗಳು ದಕ್ಷಿಣದಿಂದ ಎನ್ಡಿಎ ಅಕೌಂಟ್ಗೆ ಬರಲಿದೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ. ಅಲ್ಲದೆ ಇನ್ನೂ ದೊಡ್ಡ ಮಟ್ಟದ ಪ್ರಚಾರ ಆರಂಭ ಆಗದೇ ಇರೋದ್ರಿಂದ ಈ ಲೆಕ್ಕಗಳು ಮುಂದೆ ಬದಲಾಗುವ ನಿರೀಕ್ಷೆಗಳಿವೆ. ಬಿಜೆಪಿಗೆ ಪಾಸಿಟಿವ್ ನ್ಯೂಸ್ ಸಿಗ್ತಾ ಇದ್ರೆ ಅತ್ತ ಕಾಂಗ್ರೆಸ್ಗೆ ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಅದೇನಂದ್ರೆ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ 1 ಸೀಟ್ ಬರೋದಿಲ್ಲ ಅಂತ ಸಮೀಕ್ಷೆ ಹೇಳ್ತಾ ಇದೆ.
ದೆಹಲಿ, ರಾಜಸ್ಥಾನ, ಹಿಮಾಚಲ, ಹರಿಯಾಣ, ಗುಜರಾತ್, ಉತ್ತರಾಖಂಡ, ಒಡಿಶಾ, ಅಸ್ಸಾಂ, ಬಂಗಾಳ ಹಾಗೂ ಆಂಧ್ರದಲ್ಲಿ ಕಾಂಗ್ರೆಸ್ ಖಾತೆ ಓಪನ್ ಆಗೋ ಸಾಧ್ಯತೆ ಬಹಳ ಕಷ್ಟ ಎನ್ನಲಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ಜಾರ್ಖಂಡ್ನ ಮುಕ್ಕಾಲು ಭಾಗ ಸೀಟ್ಗಳು ಬಿಜೆಪಿ ತೆಕ್ಕೆಗೆ ಬೀಳಲಿವೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಎನ್ಡಿಎ 400ರ ಗಡಿ ದಾಟಿ ಮುನ್ನುಗ್ಗೋದು ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಎಲೆಕ್ಟೋರಲ್ ಬಾಂಡ್ ಕುರಿತಂತೆ ಎಸ್ಬಿಐ ವರದಿ ಹೊರಬಂದಿದ್ದು ಕಾಂಗ್ರೆಸ್ ಹಾಗೂ ದೀದಿಯ ಎದೆ ನಡುಗಿಸ್ತಾ ಇದೆ. ಇಷ್ಟು ದಿನ ಅಧಿಕಾರದಲ್ಲಿರೋ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಫಂಡಿಂಗ್ಸ್ ಗಳನ್ನ ಮುಚ್ಚಿಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ರು. ಆದ್ರೀಗ ಎಲ್ಲಾ ಪಕ್ಷಗಳ ಫಂಡಿಂಗ್ ರಿಪೋರ್ಟ್ ಆಚೆ ಬಂದಿದ್ದು ಎಲ್ಲರ ಬಣ್ಣ ಬಯಲಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ಗೆ ಪಾಕಿಸ್ತಾನದ ಮೂಲದ ಸಂಸ್ಥೆಯಿಂದ ಎಲೆಕ್ಟೋರಲ್ ಬಾಂಡ್ಗಳು ಬಂದಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಕೊಡಿ ಅಂತ ಕೇಳಿದ್ದ ಪಕ್ಷಕ್ಕೆ ಪಾಕ್ನಿಂದ ಹಣ ಬಂದಿರೋ ದಾಖಲೆ ರಿವೀಲ್ ಆಗಿದೆ. ಅದು ಕೂಡ ಪುಲ್ವಾಮಾ ಅಟ್ಯಾಕ್ ಆದ ಕೆಲ ವಾರಗಳಲ್ಲೇ ಕಾಂಗ್ರೆಸ್ಗೆ ಹಬ್ ಪವರ್ ಕಂಪನಿ ಅನ್ನೋ ಪಾಕ್ ಬೇಸ್ಡ್ ಕಂಪನಿಯಿಂದ ಹಣ ಬಂದಿದೆ. 1 ಲಕ್ಷ, 10 ಲಕ್ಷದ ಹಾಗೆ ಸಾಕಷ್ಟು ಸಲ ಪೇಮೆಂಟ್ ಆಗಿದ್ದು, ಪಾಕ್ ಮೂಲದ ಸಂಸ್ಥೆಗೂ ಕಾಂಗ್ರೆಸ್ಗೂ ಸಂಬಂಧ ಏನು ಅನ್ನೋ ಬಗ್ಗೆ ಎಲ್ಲರೂ ದನಿ ಏರಿಸುವಂತಾಗಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಬಿಜೆಪಿ ಹಾಗೂ ಮೋದಿ ಹೆಸರು ಹೇಳಿದ್ರೆ ರಾಹುಲ್ ಗಾಂಧಿ, ಅದಾನಿ ಹಾಗೂ ಅಂಬಾನಿ ಹೆಸರನ್ನ ತಳುಕು ಹಾಕ್ತಾ ಇದ್ರು. ಮೋದಿ ಸರ್ಕಾರ ಈ ಉದ್ಯಮಿಗಳಿಗಾಗಿ ಕೆಲಸ ಮಾಡ್ತಾ ಇದೆ, ಬಡವರಿಗಾಗಿ ಅಲ್ಲ ಅಂತ ರಾಹುಲ್ ಆರೋಪಿಸ್ತಾ ಬಂದಿದ್ರು. ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಇವರಿಬ್ಬರೇ ದೊಡ್ಡ ಮಟ್ಟದಲ್ಲಿ ಫಂಡ್ ಮಾಡಿದ್ದಾರೆ, ಅದಕ್ಕಾಗಿಯೇ ರಿಪೋರ್ಟ್ ಅನ್ನ ಮುಚ್ಚಿಡಲಾಗ್ತಾ ಇದೆ ಅಂತೆಲ್ಲ ಆರೋಪಿಸಿದ್ರು. ಆದ್ರೆ ಎಸ್ಬಿಐ ಬಿಚ್ಚಿಟ್ಟಿರೋ ವರದಿಯಲ್ಲಿ ಅದಾನಿ ಹಾಗೂ ಅಂಬಾನಿ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯ ಪೇಮೆಂಟ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ರಿಪೋರ್ಟ್ ದೀದಿಗೆ ಸಂಕಟ ತಂದಿದೆ ಅನ್ನೋದು. ಯಾಕಂದ್ರೆ ಈ ಲಿಸ್ಟ್ ನಲ್ಲಿ ಟಾಪ್ 2 ಸ್ಥಾನದಲ್ಲಿ ಇರೋದೇ ತೃಣಮೂಲ ಕಾಂಗ್ರೆಸ್. ರಿಪೋರ್ಟ್ ಪ್ರಕಾರ ಬಿಜೆಪಿ 11,500 ಕೋಟಿ ಫಂಡ್ ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿದ್ರೆ, 3,214 ಕೋಟಿ ಫಂಡ್ ಪಡೆದು 2ನೇ ಸ್ಥಾನದಲ್ಲಿರೋದು ತೃಣಮೂಲ ಕಾಂಗ್ರೆಸ್. ಇದು ಶಾಕಿಂಗ್ ಯಾಕೆ ಅಂದ್ರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದರ ಜೊತೆಗೆ 18 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇದೆ. ಆದ್ರಿಂದ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಬಂದಿರೋದ್ರಲ್ಲಿ ಅಚ್ಚರಿ ಇಲ್ಲ. ಆದರೆ ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ದೀದಿ ಪಕ್ಷಕ್ಕೆ 3,214 ಕೋಟಿ ಹಣ ಎಲ್ಲಿಂದ ಬಂತು ಅನ್ನೋದು ಎಲ್ಲರನ್ನ ಅಚ್ಚರಿಗೊಳಿಸ್ತಾ ಇದೆ. ದೀದಿ ಕತೆ ಹೀಗಾದರೆ, ತೆಲಂಗಾಣದ ಬಿಎಸ್ಆರ್ ಪಾರ್ಟಿ ಕೂಡ ಒಂದೇ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರೂ 2,000 ಕೋಟಿಗೂ ಅಧಿಕ ಫಂಡಿಂಗ್ಸ್ ಬಂದಿದೆ. ಡಿಎಂಕೆ ಕೂಡ ಒಂದೇ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರೂ 1,200 ಕೋಟಿಗೂ ಅಧಿಕ ಫಂಡಿಂಗ್ಸ್ ಬಂದಿದೆ. ಇದರಿಂದ ಬಿಜೆಪಿಗಿಂತಲೂ ಹೆಚ್ಚಾಗಿ ಇತರೆ ಪಕ್ಷಗಳೇ ಎಲೆಕ್ಟೋರಲ್ ಬಾಂಡ್ ನಲ್ಲಿ ತಗಲಾಕೊಂಡಂತಾಗಿದೆ. ಒಟ್ನಲ್ಲಿ ಈಗ ಹೊರಬಿದ್ದಿರೋ ಸಮೀಕ್ಷೆ ಎನ್ಡಿಎ ಗ್ಯಾರಂಟಿ ಅನ್ನೋದರ ಜೊತೆಗೆ ಬಂಗಾಳದಲ್ಲಿ ದೀದಿ ತೃಣ ಸಮಾನ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದೆ. ಈ ಮಧ್ಯೆ ದೀದಿಯನ್ನ ಯಾರೋ ತಳ್ಳಿದ್ರಂತೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದು, ಅದರ ಸತ್ಯಾಸತ್ಯತೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.